ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನು ಇಪ್ಪಿ ಮ್ಯಾಜಿಕ್ ಮಸಾಲ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಇಪ್ಪಿ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ದೊಡ್ಡವ್ರಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಪ್ಪಿ ಮ್ಯಾಜಿಕ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ಈ ರೀತಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಹಿಪ್ಪಿ ಮ್ಯಾಜಿಕ್ ಮಸಾಲದು. ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಬಟಾಣಿ, ಕರಿಬೇವು, 2 ಹಸಿಮೆಣಸಿನ್ಕಾಯಿ, ಒಂದು 6 ಪೀಸಷ್ಟು ಬೀನ್ಸು, ಒಂದು ಚಿಕ್ಕ ಕ್ಯಾರೆಟು. ಇಷ್ಟಾದರೆ ಸಾಕು ತರಕಾರಿ. ನಿಮಗೆ ಕ್ಯಾಪ್ಸಿಕಮ್ ಬೇಕಂದ್ರೂ ಕೂಡ ಹಾಕೋಬೋದು. ತರಕಾರಿ ಎಲ್ಲ ಕ್ಲೀನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನ್ ಸಾಕು ಎಣ್ಣೆ, ಜಾಸ್ತಿ ಏನು ಎಣ್ಣೆನೂ ಬೇಕಾಗಲ್ಲ. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಎಣ್ಣೆ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಅಷ್ಟೊಂದು ಹಸಿಮೆಣ್ಸಿನ್ಕಾಯಿ ಆಗಲ್ಲ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾದಮೇಲೆ ಒಟ್ಟಿಗೆ ಈರುಳ್ಳಿ, ಬೀನ್ಸು, ಕ್ಯಾರೆಟ್ ಎಲ್ಲ ಒಟ್ಟಿಗೆ ಹಾಕ್ಕೊತೀನಿ. ನಮಗೆ ಎಲ್ಲನೂ ಅಷ್ಟೇ ಒಂದು ಹದವಾಗಿ ಬೆಂದರೆ ಸಾಕು, ಜಾಸ್ತಿ ಬೇಯೋದೇನು ಬೇಕಾಗಲ್ಲ. ಒಂದು ಮೀಡಿಯಮಾಗಿ ಬೆಂದರೆ ಸಾಕು. ಅದಕ್ಕೆ ಈ ರೀತಿ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಕರಿಬೇವು ಅಷ್ಟೇ ತುಂಬ ಎಳೆದು ಹಾಕ್ಕೊಂಡಿದ್ದೀನಿ. ಹಸಿ ಕರಿಬೇವು ತುಂಬಾ ಚೆನ್ನಾಗಿರುತ್ತೆ. ಹಾಕ್ಬೇಕಾದ್ರೆ ತುಂಬ ಗಮ್ ಅಂತ ಐತೆ ಸ್ಮೆಲ್ಲು, ಅಷ್ಟು ಚೆನ್ನಾಗಿರುತ್ತೆ ಹಸಿ ಕರಿಬೇವು ಹಾಕಿದ್ರೆ. ಬಟಾಣಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಹುರ್ಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾನು ಕ್ಯಾಪ್ ಕ್ಲೋಸ್ ಮಾಡಿ ಕೂಡ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿ ಬೆಂದೈತೆ. ಇಷ್ಟು ಬೆಂದಿದ್ದಾದಮೇಲೆ ಇವಾಗ ಸ್ವಲ್ಪ ಮಸಾಲ ಹಾಕ್ಕೊತೀನಿ, ಡ್ರೈ ಮಸಾಲ. ಒಂದು ಚಿಟಿಕೆಯಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಧನಿಯಾ ಪೌಡ್ರು, ಗರಂ ಮಸಾಲನೂ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಕೂಡ ಚಿಲ್ಲಿ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಒಂದು 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ನಿಮಿಷಕ್ಕೆ ಬೆಂದೋಗುತ್ತೆ. ಇದು ತುಂಬಾ ಈಸಿ, ಬೇಗನೆ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, 1 ನಿಮಿಷ ಅಷ್ಟೇ ತಗೊಂಡಿದ್ದು ನಮಗೆ ಇದು ಕುದಿಯೋದಕ್ಕೆ. ನಾನು ಇಪ್ಪಿ ನೂಡಲ್ ಪ್ಯಾಕೆಟು ಕೂಡ ಕಟ್ ಮಾಡಿ ಒಂದೊಂದು ಇನ್ನು ನೂಡಲ್ ಫುಲ್ಲು ಹೀಗೆ ಹಾಕ್ಕೊಂಡಿದ್ದೀನಿ. ನಾನೇನು ಪೌಡ್ರು ಮಾಡೇನು ಹಾಕ್ಕೊಂಡಿಲ್ಲ. ಹೀಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನೊಂದು 3 ಹಾಕ್ಕೊತಾ ಇದ್ದೀನಿ. 3 ಸಾಕಾಗುತ್ತೆ. 2.5 ಗ್ಲಾಸ್ ನೀರಿಗೆ 3 ಇಪ್ಪಿ ನೂಡಲ್ಸ್ ಸಾಕಾಗುತ್ತೆ. ನಾನು ತಗೊಂಡಿರೋಂಥ ಪ್ಯಾಕೆಟಲ್ಲಿ 6 ಈ ಥರದ್ದು ಇಪ್ಪಿ ನೂಡಲ್ ಇರುತ್ತೆ, 6 ಪೀಸಷ್ಟು. ನಾನು ಒಂದು 3 ಪೀಸಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೇ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಇದನ್ನೇನು ಒಂದು ನಿಮಿಷಕ್ಕೆ ಇದು ಎಲ್ಲ ಎಳೆಯಾಗಿ ಬಿಟ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಬೆಂದೋಗುತ್ತೆ. ತುಂಬಾ ಬೇಗ ಆಗುತ್ತೆ. ಇಪ್ಪಿ ನೂಡಲ್ ಮ್ಯಾಜಿಕ್ದು ಮಸಾಲದು ಅಷ್ಟೇ ಒಂದು 3 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಅವರು 1 ಪ್ಯಾಕೆಟ್ ಹಂಗೆ ಒಂದಕ್ಕೆ 1 ಪ್ಯಾಕೆಟ್ ಹಂಗೆ ಕೊಟ್ಟಿರ್ತಾರೆ. ನಾನು ಮಸಾಲ ಕೂಡ ಹಾಕಿರೋದ್ರಿಂದ ನಾನು 3 ಪ್ಯಾಕೆಟು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಕಲರು ಇದ್ರಲ್ಲಿ ತುಂಬ ಕಲರ್ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ನಿಮಿಷಕ್ಕೆ ನೋಡಿ ಇಷ್ಟು ಬಿಡಿಯಾಗಿ ಆಗೈತೆ. ಒಂದು ಕ್ಯಾಪ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 1-2 ನಿಮಿಷ ಬೆಂದೈತೆ. ನಿಮಗೆ ಸೂಪ್ ಥರ ಬೇಕು ಅಂದರೆ ಹೀಗೆ ಕೂಡ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೋಬೋದು. ಇಲ್ಲಿ ನಾನು ಸೂಪ್ ಥರ ಮಾಡ್ಕೊಂಡಿಲ್ಲ, ಸ್ವಲ್ಪ ಜ್ಯೂಸಿ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಸೂಪ್ ಥರ ಐತೆ ಅಷ್ಟೇ. ಇದನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೂಡಲ್ಸ್ಗಿಂತನೂ ತುಂಬ ಚೆನ್ನಾಗಿರುತ್ತೆ, ವೆಜ್ ನೂಡಲ್ಸ್ಗಿಂತನೂ. 3 ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗೈತೆ, ತಿನ್ನೋಕ್ಕೂ ಟೇಸ್ಟಿಯಾಗಿ ತುಂಬ ಚೆನ್ನಾಗೈತೆ. ನೋಡಿ, ನೂಡಲ್ಸ್ ಥರನೇ ಈ ರೀತಿ ಎತ್ಕೊಂಡು ತಿನ್ಬೋದು, ಅದೇ ಥರ ಐತೆ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.